ರನ್ನ ಮಾರುಕಟ್ಟೆ ಕ್ರಮಕ್ಕೆ ವ್ಯಾಪಾರಸ್ಥರ ಆಕ್ರೋಶ. ನಗರಸಭೆ ಮುಂದೆ ಸೇರಿದ ಬಡ ಮಹಿಳೆಯರು. ಇನ್ನೇನು ಹೊಸ ಮಾರುಕಟ್ಟೆ ನಿರ್ಮಾಣವಾಯಿತು, ತರಕಾರಿ ಹಣ್ಣು ಹಂಪಲು ಮಾರಾಟಕ್ಕೆ ಅನುಕೂಲವಾಯಿತು ಎಂಬ ನಿರೀಕ್ಷೆಯಲ್ಲಿದ್ದ ವ್ಯಾಪಾರಸ್ಥರಿಗೆ ಸರ್ಕಾರ ಶಾಕ್ ನೀಡಿದೆ. ಇದನ್ನು ವಿರೋಧಿಸಿ ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಿದ್ರು. ಮುಧೋಳದ ಕವಿ ಚಕ್ರವರ್ತಿ ರನ್ನ ಮಾರುಕಟ್ಟೆ ವ್ಯಾಪಾರಸ್ಥರಿಗೆ ಅನುಕೂಲವಾಗಲೆಂದು ನಿರ್ಮಾಣ ಮಾಡಿದ್ದಾರೆ. ಆದರೆ ಮಳಿಗೆಗಳ ಬಾಡಿಗೆ ಮಾತ್ರ ಗಗನ ಕುಸುಮವಾಗಿ ಮಾರ್ಪಟ್ಟಿದೆ. 4 ಲಕ್ಷ ಠೇವಣಿ ನಿಗದಿ ಮಾಡಿ ಶಾಕ್ ನೀಡಿದ್ದಾರೆ. ದಿನನಿತ್ಯ ವ್ಯಾಪಾರವಾಗೋದೇ ಕಷ್ಟ, ಅಂಥದ್ರಲ್ಲಿ 4 ಲಕ್ಷ ಎಲ್ಲಿಂದ ಕಟ್ಟೋದು ಅಂತ ಬಡ ವ್ಯಾಪಾರಸ್ಥ ಮಹಿಳೆಯರು ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಿದ್ರು. ನಮ್ಮಿಂದ ಅಷ್ಟು ಹಣ ಆಗಲ್ಲ ಎಂದು ಕಣ್ಣೀರು ಹಾಕಿದ್ರು. ಡೈಲಿ ಜಕಾತಿ ಎಟ್ ಕೊಡ್ತೀವಿ ಅಟಕ್ ಕೊಡಾರಿ ನಾವು. ಯಾಕಂದ್ರೆ ದಿನ ಅಟ್ರ ಲಾಭ ಆಗ್ತಿತ್ತು ಅಂದ್ರೆ ನಾವೇ ತೊಗೋಬೇಕಾಗಿತ್ತು ಕೊಟ್ಕಿಸಿದ್ರಿ. ಡೈಲಿ ದಿನ ಬೀದಿ ಸರ್ ಬೀದಿ ಮ್ಯಾಗ ಮಾಡ್ಯಾರ ನಾವು ವ್ಯಾಪಾರಿ. ನಾವೇನು ಕಟ್ ಕೊಡ್ತಾರೆ ಕೇಳಿದಿಲ್ರಿ. ಏನು ನಿಮಗೆ ಮಾರ್ಕೆಟ್ ಕಟ್ಟಾಕ್ತೀವಿ, ನೀವು ಮಾರ್ಕೆಟ್ ಕಟ್ ಕೊಡತ್ತೀವಿ, ನಿಮ್ಗೆ ಮಾಡಾಕ್ತೀವಿ, ಫ್ರೀದಾಗ ಮಾಡಾಕ್ತೀವಿ ಅಂತ ಹೇಳ್ಯಾರಿ. 4 ಲಕ್ಷ ಕೊಡು, 50 ಲಕ್ಷ ರೂಪಾಯಿ ಡಿಪಾಸಿಟ್ ಎಲ್ಲಿ ಕೊಡ್ಬೇಕ್ರಿ? ನಮಗೆ ಆಗಂಗಿಲ್ರಿ. ಭೀಮ್ ಆರ್ಮಿ ಏಕತಾ ಪರಿಷತ್ ಮುಖಂಡರು ಮಾತನಾಡಿ, ಇಷ್ಟು ಹಣ ನಿಗದಿ ಮಾಡಿದ್ದು ತಪ್ಪು, ಬಡ ವ್ಯಾಪಾರಸ್ಥರಿಗೆ ತೀವ್ರ ಹೊರೆಯಾಗುತ್ತೆ, ಸಾಲ ಸೂಲ ಮಾಡಿ ಬದುಕುವ ಜನರಿಗೆ ಇದು ಅಸಾಧ್ಯ ಎಂದರು. ತರಕಾರಿ ಮಾರುಕಟ್ಟೆ 49 ವಾಣಿಜ್ಯಗಳನ್ನು ಹರಾಜಲ್ಲಿ ಕರೆದಿದ್ದಾರೆ. ಒಂದು ಅಂಗಡಿಗೆ 4 ಲಕ್ಷಗಳನ್ನು ಡಿಪಾಸಿಟನ್ನಿಟ್ಟು 4,02,000 ಅಮೌಂಟನ್ನು ಡಿಪಾಸಿಟ್ ಇಟ್ಟು ನೀವು ಅಂಗಡಿಯನ್ನು ಹಿಡೀರಿ ಅಂತಕ್ಕಂಥ ಇವತ್ತು ಅಧಿಕಾರಿಗಳ ಏನು ಇವತ್ತೊಂದು ಹೊಡಿಸಿದಾರಲ್ಲ. ಮತ್ತು ಅದರಲ್ಲಿ ಇನ್ನೊಂದು ಹೇಳ್ತೀನಿ, ಫುಟ್ಪಾತ್ ಮೇಲೆ ಕೂತು ವ್ಯಾಪಾರ ಮಾಡ್ತಕ್ಕಂಥ ರೊತ್ತಕ್ಕೆ 4 ಲಕ್ಷ ಇತ್ತಂದ್ರೆ ವ್ಯಾಪಾರ ಮಾಡ್ತಿರ್ಕಿಲ್ಲ. ಅವರು ಚಿನ್ನದ ವ್ಯಾಪಾರಗಳನ್ನ ಮಾಡ್ತಿದ್ರು, ತರಕಾರಿ ಮತ್ತು ಹಣ್ಣು ಮಾರಕ್ಕೆ ಬರ್ತಿರ್ಕಿಲ್ಲ. ಅದಕ್ಕಾಗಿ ವ್ಯಾಪಾರಸ್ಥರನ್ನ ಅನುಗುಣವಾಗಿಟ್ಟುಕೊಂಡು ಆ ಅಂಗಡಿಗಳನ್ನು ಬಾಡಿಗೆ ಠೇವಣಿಯನ್ನು ಕಮ್ಮಿ ಮಾಡಿ, ಬಾಡಿಗೆ ದರವನ್ನು ಕಮ್ಮಿ ಮಾಡಿ, ನೀವು ಯಾವ ಉದ್ದೇಶಕ್ಕಾಗಿ ನೀವು ಇವತ್ತು ತಂದಿದ್ದೀರೋ ಮುಧೋಳ ನಗರದಲ್ಲಿ ಮಾರುಕಟ್ಟೆಯನ್ನು ಕಟ್ಟಿದ್ರು, ಅದೇ ಉದ್ದೇಶಕ್ಕಾಗಿ ಅದು ಬಳಕೆ ಆಗಬೇಕು. ಆ ಬಳಕೆ ಆಗಕ್ಕೆ ಅವರಿಗೇನು ಸ್ವ ಉದ್ದೇಶ ಬೇಕಲ್ಲ, ಅವರಿಗೆ ಅನಾನುಕೂಲತೆ ಏನೈತಿ ಅನುಕೂಲತೆಯನ್ನು ಮಾಡಿಕೊಡ್ಬೇಕಂತ ಹೇಳಿ ಅಧಿಕಾರಿಗಳಿಗೆ ಹತ್ತೊತ್ತಾಯ ಮಾಡ್ತೀವಿ. ಇನ್ನೊಮ್ಮೆ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಬೇಕು, ವ್ಯಾಪಾರಸ್ಥರಿಗೆ ಸಾಧ್ಯವಾಗುವ ದರವನ್ನು ನಿಗದಿ ಮಾಡಬೇಕೆಂದು ಆಗ್ರಹಿಸಿದ್ರು. ಅಲ್ಲದೆ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಹಂಗ ವ್ಯಾಪಾರ ಮಾಡ್ಕೊಂಡು ಮನೆಗೆ ಹೋಗ್ತೀವ್ರಿ ಸರ್. ನಮ್ಗೆ ಭಾಳ ಕಷ್ಟ ಐತ್ರಿ ನಮಗೆ. ಆದರೂ ಇವ್ರು ತಿಳ್ಕೊಲಾರ್ದೆ ನಮ್ಗೆ ಅಂಗಡಿ ಕಟ್ಲಾರ್ದ ಈ ಪರಿ ನಮ್ಮ ಬಾಡಿಗೆ ಕಟ್ಟಿದ್ರೆ ನಾವು ಎಲ್ಲಿದ್ದು ಕಟ್ಬೇಕು ಹೇಳ್ರಿ ಸರ್, ಹೇಳ್ರಿ ನೋಡೋಣ್ರಿ. ನಾವು ಏನಾದ್ರೂ ಊಟ ಸಕ್ಕರೆ ಮಾಡಿಲ್ರಿ ಸರ್. ತಿನ್ಬೇಕ್ರಿ ಸರ್. ಆಗ ಹೋದ ನಮ್ದೇನ ಹೊಲಗಳಿಲ್ಲ ಏನಿಲ್ಲ, ಮಕ್ಕಳು ಮರಿ ಮತ್ಕೊಂಡ್ ನಾನು ಬೀಜ ಕೂತ ಮಾರ್ಕೊಂಡು ಹೋಗಾರ್ರಿ ನಾವು. ನಮಗೆ ಅದೇನು ಇದು ಆಗೋದಿಲ್ರಿ ಕೆಲಸ. ನಾವು ಬೀಜ ಕೂತ ಎಲ್ಲರಿಗೂ ಕೈ ಮುಗಿದು ಹೇಳ್ತೀವ್ರಿ, ನಾವು ಬೀಜ ಕೂತ ಮಾರ್ಕೋತೀವಿ. ಅದು ಕೆಲಸ ಆಗಂಗಿಲ್ರಿ. ಬಡಬಗ್ರದವ್ರಿ ಈಗ ಹೋದ ಈಗ ಲುಕ್ಸಾನ್ ಭಾಳ ಆಗ್ಯದ್ರಿ. ನಾವು ಈಗ ಮತ್ತೆ ಅಲ್ಲಿ ಹೋಗಿ ಲುಕ್ಸಾನ್ ಆಗೋದು ಬ್ಯಾಡ್ರಿ ಸರ್. ಉಪ ತಹಶೀಲ್ದಾರ್ ಹಾಗೂ ನಗರಸಭೆ ಆಯುಕ್ತರಿಗೂ ಮನವಿ ನೀಡಿದ್ರು. ಅಲ್ಲದೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮೀಸಲಾತಿಯ ಬಗ್ಗೆಯೂ ಪರಿಶೀಲಿಸಲು ಆಗ್ರಹಿಸಿದ್ರು. ಇಲ್ಲದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ರು. ರನ್ ಟಿವಿ ನ್ಯೂಸ್, ಮುಧೋಳ. ನಮಸ್ಕಾರ ರೈತ ಬಂಧುಗಳೇ, ನಾವು ಗಣೇಶ್ ಎಂಜಿನಿಯರಿಂಗ್ ಇಂಡಸ್ಟ್ರೀಸ್ 4 ದಶಕಗಳಿಂದ ಕೃಷಿ ಯಂತ್ರೋಪಕರಣ ತಯಾರಿಕೆ ಹಾಗೂ ಮಾರಾಟದಲ್ಲಿ ತೊಡಗಿರುತ್ತೇವೆ. ನಮ್ಮಲ್ಲಿ 15 HP ಟ್ರ್ಯಾಕ್ಟರ್ನಿಂದ 60 HP ಟ್ರ್ಯಾಕ್ಟರ್ ವರೆಗೆ ಕೃಷಿ ಯಂತ್ರೋಪಕರಣಗಳಾದ ಫಾರ್ವರ್ಡ್ ರೋಟಾವೇಟರ್ದಲ್ಲಿ 2.5 ಫೂಟ್, 3 ಫೂಟ್, 3.5 ಫೂಟ್, 4.5 ಫೂಟ್, 5.5 ಫೂಟ್ ಹಾಗೂ 6 ಫೂಟ್ ಲಭ್ಯವಿರುತ್ತವೆ. ರಿವರ್ಸ್ ಫಾರ್ವರ್ಡ್ ರೋಟಾವೇಟರ್ದಲ್ಲಿ 2.5 ಫೂಟ್ ಹಾಗೂ 3 ಫೂಟ್ಗಳು ಸಿಗುತ್ತವೆ. 5-in-1 ಕುಂಟಿ ಸೆಟ್ ದಲ್ಲಿ ಹಾರಗುವುದು, ಗುರದಾಳ, ರೇಜೆ, ರೆಂಟಿ ಹಾಗೂ ಲೆವೆಲಿಂಗ್ ಬ್ಲೇಡ್ ಕೂಡ ಲಭ್ಯ. ಇವುಗಳನ್ನ ಖರೀದಿಸುವ ರೈತ ಬಾಂಧವರು ಸಬ್ಸಿಡಿ ಕೂಡ ಪಡೆಯಬಹುದು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.